ಇತ್ತೀಚೆಗೆ ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸಾಕಷ್ಟು ವಿದ್ಯಮಾನಗಳು ನಡೆದವು. ಕೆಲವೊಂದಷ್ಟು ಜನ ಗುಂಪನ್ನ ಕಟ್ಟಿಕೊಂಡು ಲೆಕ್ಕ ಕೊಡಿ ಚಳವಳಿಯನ್ನ ಆರಂಭಿಸಿದ್ರು. ಇನ್ನೊಂದಷ್ಟು ಜನ ಲೆಕ್ಕವನ್ನ ಕೊಡ್ತೀವಿ ಅಂತ ಈಗ ಹೊರಟಿದ್ದಾರೆ. ಟ್ರಸ್ಟಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ BC ಉಮಾಪತಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆದಷ್ಟು ಬೇಗ ಸಂಪೂರ್ಣವಾಗಿ ಕಳೆದ 2008ರಿಂದ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಹಣಕಾಸಿನ ಲೆಕ್ಕಾಚಾರವನ್ನ ನಾವು ಹರಿಹರದ ಮಠದಲ್ಲಿ ಕೊಡ್ತಾ ಇದ್ದೀವಿ, ಎಲ್ಲರೂ ಆಗಮಿಸಿ ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಅವ್ರು ಏನ್ ಹೇಳಿದ್ರು ಅಂತ ಹೇಳಿ ಕೇಳೋಣ. 27/4/2026 ಹರಿಹರ ಮಠದಲ್ಲಿ 11 ಗಂಟೆಗೆ ಲೆಕ್ಕ ಕೊಡ್ಲಿಕ್ಕೋಸ್ಕರ ರಾಜ್ಯ ಜಿಲ್ಲಾ ಅಧ್ಯಕ್ಷರುಗಳು, ರಾಜ್ಯ ಸಂಘದ ಪದಾಧಿಕಾರಿಗಳು, ತಾಲೂಕು ಅಧ್ಯಕ್ಷರು, ಟ್ರಸ್ಟಿಗಳು ಮತ್ತು ಸಮಾಜದ ಮುಖಂಡರು ಎಲ್ಲರಿಗೂ ನಾವು ಕರೆ ಕೊಡ್ತಾ ಇದ್ದೀವಿ. ಅವತ್ತು ಲೆಕ್ಕ ಕೊಡ್ತಾ ಇದ್ದೀವಿ. ಸಮಾಜ ಬಾಂಧವರೆಲ್ಲರೂ ದಯವಿಟ್ಟು ಅಲ್ಲಿ ಬಂದು ಲೆಕ್ಕವನ್ನು ನಾವೇನು ಕಂಪ್ಲೀಟ್ 2008ರಿಂದ 2026ವರೆಗೂ ಇನ್ಕಮ್ ಟ್ಯಾಕ್ಸ್ ಪ್ರತಿಯೊಂದು ಅಸೆಸ್ಮೆಂಟ್ ಆಗಿರೋ ಕಾಪಿ, ಅಂದ್ರೆ 2025ವರೆಗೂ ಅಸೆಸ್ಮೆಂಟ್ ಆಗಿದೆ, 26 ದಿನ ಫೈಲ್ ಮಾಡಿಲ್ಲ, ಅದ್ರದ್ದು ಸೇರಿ ಸ್ಟೇಟ್ಮೆಂಟ್ ಮಾಡಿದೆ. 2008ರಿಂದ 2026ವರೆಗೂ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ, ಯಾವ್ದಾದ್ರು ಖರ್ಚು ಮಾಡಿದೀವಿ, ಎಲ್ಲ ಲೆಕ್ಕನೂ ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ. ಇದ್ರ ಜೊತೆಗೆ ನಾವ್ ಇನ್ನೊಂದ್ ಸ್ವಲ್ಪ ಹೇಳ್ಬೇಕಪ್ಪ ಅಂದ್ರೆ, ಇದು ನಮ್ದು ಟ್ರಸ್ಟ್, ಇದು ಸಂಘ ಬೇರೆ ಟ್ರಸ್ಟ್ ಬೇರೆ. ಸಂಘದ್ದು ಏನಿರುತ್ತಪ್ಪ ಅಂದ್ರೆ ಜನರಲ್ ಬಾಡಿಯಲ್ಲಿ ಮೀಟಿಂಗ್ ನಲ್ಲಿ ಲೆಕ್ಕ ಕೊಡ್ತಾ ಇರ್ತಾರೆ. ನಾವು ಟ್ರಸ್ಟ್ ಮೀಟಿಂಗ್ ನಲ್ಲಿ ಪ್ರತಿ ವರ್ಷನೂ ಪ್ರತಿ ತಿಂಗಳು ಆ ತಿಂಗಳದ ಖರ್ಚು ಕೊಟ್ಕೊಂತ ಬಂದಿರ್ತೇವೆ. ವರ್ಷಕ್ಕೊಮ್ಮೆ ಬ್ಯಾಲೆನ್ಸ್ ಶೀಟ್ ಫೈಲ್ ಮಾಡ್ಬೇಕಾದ್ರೆ ನಾವು ಏನ್ ಸಂಘದಲ್ಲಿ ಟ್ರಸ್ಟ್ ನಲ್ಲಿ ಮೀಟಿಂಗ್ ನಲ್ಲಿ ಹೇಳಿ ನಾವು ಫೈಲ್ ಮಾಡ್ತಾ ಇದೀವಿ. ಆ ತರ 2008ರಿಂದ 2025ವರೆಗೂ ಫೈಲ್ ಮಾಡಿದ್ದೇವೆ ಆಲ್ರೆಡಿ. ಇದು ಲೆಕ್ಕಪತ್ರ ಪ್ರತಿ ದಪ್ಪನು ಕೊಡ್ತಾ ಇದೀವಿ. ಟ್ರಸ್ಟ್ಗಳಿಗೆ ಕೊಡೋ ಪದ್ಧತಿ ಇದೆ, ಕೊಡ್ತಾ ಇದೀವಿ. ಆದ್ರೆ ಇದನ್ನೊಂದು ನಮ್ಮ ದಿಕ್ ತಪ್ಪಿಸೋ ಸಲುವಾಗಿ ನಾವೇನು ಅವ್ರು ತಿದ್ದಬೇಕು ಅಂತ ನಾವು ಯೋಚನೆ ಮಾಡಿದಾಗ ಅವರು ಇದನ್ನ ದಿಕ್ ತಪ್ಪಿಸೋ ಒಂದು ಉದ್ದೇಶವಾಗಿ ಜನರಿಗೆ ಲೆಕ್ಕ ಕೊಡ್ರಿ ಅಂತ ಹೇಳ್ತಾರೆ. ಯಾವುದೇ ಟ್ರಸ್ಟ್ ಇವತ್ತಿನವರೆಗೂ ಸಾರ್ವಜನಿಕವಾಗಿ ಲೆಕ್ಕ ಕೊಡೋ ಒಂದು ಪದ್ಧತಿ ಇಲ್ಲ. ಆದ್ರೂ ನಾವು ಈ ಒಂದು ಲೆಕ್ಕ ಕೊಡೋದನ್ನ ಇದು ಟ್ರಸ್ಟ್ನರಿಗೆ ಕೊಟ್ಕೊಂತ ಬಂದಿದ್ವಿ. ಆದ್ರೆ ತಾರೀಕು 8/4/2026 ರಾಜ್ಯ ಸಂಘದ ಪದಾಧಿಕಾರಿಗಳನ್ನ ಕರೆದು ಪೂರ ವಿಸ್ತಾರವಾಗಿ ಅವರಿಗೆ ಲೆಕ್ಕ ಕೊಟ್ವಿ. 2008ರಿಂದ ಏನ್ ನಮ್ಮ ಪೀಠ ಹುಟ್ಟಕ್ಕೆ ಏನೋ ಸ್ಟಾರ್ಟ್ ಆಗಿತ್ತಲ್ಲ, ಅಲ್ಲಿಂದನೂ ಪ್ರೆಸೆಂಟ್ ಡೇಟ್ವರೆಗೂ ಲೆಕ್ಕ ಪ್ರತಿಯೊಂದು ಲೆಕ್ಕಗಳದು. ಅವತ್ತಿನ ದಿವಸ ಲೆಕ್ಕಗಳು ಕೊಡ್ತೇವೆ. ತಾವುಗಳು ಎಲ್ಲರೂ ಭಾಗವಹಿಸಿ ನಿಜ ಸಂಗತಿಯನ್ನ ಹೆಚ್ಚಿನ ರೀತಿ ಪ್ರಚಾರ ಮಾಡ್ಬೇಕು ಅಂತ ನಿಮ್ಮಂತ ನಾವು ಕೇಳ್ತಿದ್ವಿ. ಈಗ ನಮ್ದು ಮಠ ಖಾಲಿ ಮಾಡೋದು ತೀರ್ಮಾನ ಆಗಿ ಹೋಗ್ಬಿಟ್ಟೈತ್ರಿ. ಅದೇನದು ಪ್ರಶ್ನೆ ಇಲ್ಲೇ ಇಲ್ಲ. ಆದ್ರೆ ಕೆಲವರು ನಮ್ಮ ಸಮಾಜ ಬಾಂಧವರು, ನಮ್ಮ ಸೋದರರು, ಅವ್ರಿಗೆ ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ ನಾವು ಎಲ್ಲರಿಗೂ ಹೋಗಿ ಏನು ಹೇಳ್ತಲ್ಲ, ನಾವು ಇವತ್ತಿಗೂ ಇದೇ ಫಸ್ಟ್ ಟೈಮ್ ನಾವು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಆದ್ರೆ ಇವತ್ತಿನವರೆಗೂ ನಾವು ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಕೆಲವರು ನಮ್ಮ ಸಮಾಜದವರು ಇಲ್ಲ, ನೀವು ಅವ್ರಷ್ಟ ಕಂಡು ಸುಳ್ಳು ಹೇಳ್ತಾ ಇದ್ರೆ ನೀವು ಯಾಕೆ ಸುಮ್ಮನೆ ಕುಂತೀರಿ ಅಂತ ಹೇಳ್ತೀವಿ. ಇಲ್ಲ, ಇದು ನಾವು ಲೆಕ್ಕ ಕೊಡೋ ಸಾರ್ವಜನಿಕ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ಬೇಡ, ಕೊಟ್ಬಿಡೋಣ ಅಂತಾನೆ ಒಂದು ತೀರ್ಮಾನ ಮಾಡಿದ್ವಿ. ಆಕ್ಚುಲಿ ನಾವು ಇದೇ 24 ಕೊಡ್ಬೇಕು ಅಂತ ಮಾಡಿದ್ವಿ. ಅವ್ರು 24ಕ್ಕೆ ಮತ್ತೇನೋ ವಾಟ್ಸಪ್ನಾಗ ಹಾಕಿದ್ರು. ನಾವು 24 ಕೊಡ್ಬೇಕಂತ ಮಾತಾಡ್ತಾ ಇದ್ವಿ. ಅವತ್ತಿನ ದಿವಸ ಅಲ್ಲಿ ಒಂದು ಬಸವ ಜಯಂತಿ ಅಂತ ಹಾಕಿದ್ರು. ಇವತ್ತು 8 ವರ್ಷ ಬಸವ ಜಯಂತಿ ಮಾಡಿಲ್ಲ, ಯಾವ್ದು ಮಾಡಿಲ್ಲ. ನಾವು 24ನೇ ತಾರೀಕು ಸ್ವಲ್ಪ ಫ್ರೀ ಅದಾವಿ, ಅವತ್ತಿನ ದಿವಸ ಕೊಡೋಣ ಅಂತ ಈಗ 5 ದಿವಸದ ಮುಂಚೆ ಮಾತಾಡಿದ ತಕ್ಷಣ ಅದ್ ಹೆಂಗ ಗೊತ್ತಾಗುತ್ತೆ, 5 ಸಾಯಂಕಾಲ ಅವ್ರದ್ದು ಬಸವ ಜಯಂತಿ ಕಾರ್ಯಕ್ರಮ ಬಂದ್ಬಿಡ್ತದೆ. ಬಸವ ಜಯಂತಿ ಕಾರ್ಯಕ್ರಮ ನಾವು ಲೆಕ್ಕ ಕೊಡಕ್ ಬಂದಾಗ ಆ ಕಾರ್ಯಕ್ರಮ ಆಗಿ ಘರ್ಷಣೆ ಆಗಬಾರ್ದು. ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಸಮಾಜದವರು ಎಲ್ಲರೂ ಬಹಳ ಜನ ಗೊತ್ತಿದ್ದಾರೆ, ರಾಜ್ಯಾದ್ಯಂತ ನಮಗೆ ಫೋನ್ ಮಾಡ್ತಾರ, ನೀವು ಮಾಡಿರೋ ಒಂದು ಏನ್ ತೀರ್ಮಾನ ಬಹಳ ದೊಡ್ಡ ತೀರ್ಮಾನ, ಆದ್ರೆ ಇದನ್ನ ನೀವು ಬಹಳ ಲೇಟ್ ಆಗಿ ಮಾಡಿದ್ರಿ ಅಂತ ಹೇಳ್ತಾರೆ. ರಾಜಕೀಯ ಮುಖಂಡರುಗಳಾಗ್ಲಿ ಸ್ವಾಮಿಗಳಾಗ್ಲಿ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಉದ್ದೇಶ ಬೇರೆ ಇತ್ತು. ಆದ್ರೆ ಈಗ ನಾವು ಯಾವಾಗ 24ನೇ ತಾರೀಕು ಕೊಡ್ಬೇಕು ಅಂದ ತಕ್ಷಣ ಹಿಂಗಾಯ್ತು. ಹಂಗಾರೆ 25ಕ್ಕೆ ಕೊಡೋಣ ಅಂದ್ವಿ. 25ಕ್ಕೆ ಏನಾಯ್ತು, ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಕೊಡೋದು ಬೇಡ ಅಂದ್ರೆ 26ಕ್ಕೆ ಅಂದ್ವಿ. ಮದುವೆಗಳು ಬಹಳ ಅದ, ಒಂದ್ವಿ ಜನ ಬರ್ಬೇಕು. ಯಾಕಪ್ಪ ಅಂದ್ರೆ ಸುಮ್ಮನೆ ನಮ್ಮೆಡ್ಗೆ ನಾವು ಸೇರ್ಕೊಂಡು ಲೆಕ್ಕ ಕೊಟ್ಟಿರಂತಲ್ಲ, ಜನರಿಗೆ 26ಕ್ಕೆ ಮುಹೂರ್ತ ಬಹಳ ಅದವು. 27 ಮುಹೂರ್ತ ಇಲ್ಲ, 27 ಕೇಳ್ರಿ ಅಂತ ಎಲ್ಲರೂ ಹೇಳಿದಕ್ಕೋಸ್ಕರ 27ನೇ ತಾರೀಕು ನಾವು ಮೀಟಿಂಗ್ ಇಟ್ಟವಿ. ಸಾರ್ವಜನಿಕವಾಗಿ ಲೆಕ್ಕ ಕೊಡ್ತೇವೆ. ನಾವು ಏನೇನ್ ನಮಗೆ ಲೆಕ್ಕ ಕೊಡ್ರಿ ಅಂತ ಕೇಳ್ತಾರಲ್ಲ, ಅವರು ಬಂದ್ ಕೂತ್ಕೋಬೇಕು, ಸ್ವಾಮಿಗಳು ಬಂದ್ ಕೂತ್ಕೋಬೇಕು ಲೆಕ್ಕನ. ಬರೇ ಯಾರೋ ಜನ ಬಂದ್ ಕೂತ್ಕೊಳ್ಳೋದಲ್ಲ. ಅವ್ರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಅದಾರ. ಸ್ವಾಮೀಜಿಯವರು ಪ್ರತಿಯೊಂದು ಮೀಟಿಂಗ್ ನಲ್ಲಿ ಅದಾರ. ಮಠದ ಖರ್ಚಿಗೆ ರೊಕ್ಕ ಇಲ್ಲ, ಮಠದ ಖರ್ಚಿಗೆ ಅಲ್ಲಿ ಟ್ರಸ್ಟಿಗಳು ಅವ್ರು ಸೇರಿ ರೊಕ್ಕ ಹಾಕಿನ ಕೆಲಸ ನಡೆಸ್ಕೊಂತ 2 ವರ್ಷದಿಂದ ನಡೆಸ್ತಾ ಇದಾರೆ. ಆದ್ರೆ ಬೇಕಾದಷ್ಟು ಆಪಾದನೆ ಹೇಳ್ತಾ ಇದಾರೆ. ಆಪಾದನೆಗೆ ಏನೇ ಲೆಕ್ಕದ ಬಗ್ಗೆ ನಾ ದಯವಿಟ್ಟು 27ನೇ ತಾರೀಕಿಗೆ ವಿವರವಾಗಿ ಹೇಳ್ತೇನೆ. ಈಗ ಅದು ಹೇಳೋ ಅವಶ್ಯಕತೆ ಇಲ್ಲ. ಇನ್ನೇನು ಕೇಳ್ರಿ ಹೇಳ್ತೀನಿ. ಮೊನ್ನೆ ಏನು ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ
ಸ್ವಾಮಿಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳವರನ್ನ ನಮ್ಮ ಪೀಠದಿಂದ ಅವತ್ತು ಪದಚ್ಯುತಿಗೊಳಿಸಿದ್ವಿ. ನಾವೆಲ್ಲ ಉಚ್ಚಾಟನೆ ಮಾಡಿದ್ವಿ. ಅವತ್ತು ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಮಠದಲ್ಲೇ ಇದ್ರು ಕೂಡ ನಾವು ಮಾಡ್ತಕ್ಕಂತ ಆ ಒಂದು ಸಭೆಗೆ ಬರದೆ ಅವ್ರದೇ ಆಗಿರ್ತಕ್ಕಂಥ ಕೋಣೆ ಒಳಗೆ ಬಾಗ್ಲಕ್ಕೆಂಡು ಸ್ವಾಮೀಜಿ ಅವರು ಕೂತ್ರು. ಆ ಒಂದು ಉಚ್ಚಾಟನಾ ಕಾರ್ಯಕ್ರಮ ನಮ್ಮ ಮೀಟಿಂಗ್ ಮುಗಿದ ಮೇಲೆ ಅವ್ರಿಗೆ ಅತ್ಯಂತ ಗೌರವಯುತವಾಗಿ ನಾವು ಮನವಿ ಮಾಡಿಕೊಂಡು ಬಂದ್ವಿ. ಇವತ್ತು ನಿಮ್ಮನ್ನ ಈ ಪೀಠದಿಂದ ಪದಚ್ಯುತಿ ಮಾಡಿದೀವಿ. ನೀವು ಗೌರವಯುತವಾಗಿ ನಾವು ಬಹಳಷ್ಟು ನಿಮ್ಮಲ್ಲಿ ಭಕ್ತಿಯಿಂದ ವಿನಂತಿ ಮಾಡ್ತೇವೆ, ಈ ಪೀಠದಿಂದ ತಾವು ಆದಷ್ಟು ಬೇಗ ಹೋಗ್ಬೇಕು ಅಂತಕ್ಕಂಥ ಮನವಿನ ನಾವು ಮಾಡ್ಕೊಂಡು ಬಂದ್ವಿ. ಆದ್ರೆ ಅವತ್ತಿಂದ ಇವತ್ತಿನವರೆಗೂ 23 ಸುಮಾರು 10 ದಿನಗಳ ಕಾಲ ಆದ್ರೂ ಕೂಡ ಪೀಠದಿಂದ ಈ ಕ್ಷಣದವರೆಗೂ ಕೂಡ ನಿರ್ಗಮಿಸಿದೆ. ಅಲ್ಲಿ ಇವತ್ತು ಆ ಪೀಠದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದಿಕ್ಕೆ ಹಕ್ಕನ್ನು ಕಳ್ಕೊಂಡಿರ್ತಕ್ಕಂಥ ವಚನಾನಂದ ಶ್ರೀಗಳು ಪದೇ ಪದೇ ಮೀಟಿಂಗ್ಗಳನ್ನ ಮಾಡ್ತಾ, ಸಭೆಗಳನ್ನ ಮಾಡ್ತಾ, ಮತ್ತೆ ನಾಳೆ 24ನೇ ತಾರೀಕಿನ ದಿವಸ ಬಸವ ಜಯಂತಿ ಮಾಡ್ತೀವಿ ಅನ್ನೋಂತ ಒಂದು ಹೆಸರಿನಿಂದ ನಾನೊಂದು ಕಾರ್ಯಕ್ರಮವನ್ನ ಮಾಡ್ತೀವಿ ಅಂತಕ್ಕಂತ ಒಂದು ಪ್ರಕಟಣೆಯನ್ನು ಕೂಡ ಈಗಾಗಲೇ ತಾವು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕಟಿಸಿದ್ದನ್ನ ನೋಡಿದೀವಿ. ಈಗೂ ಕೂಡ ನಾವು ಗೌರವ ಪೂರ್ವಕವಾಗಿ ಆಗ್ರಹ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಪದಚ್ಯುತಿಗೊಂಡಿರ್ತಕ್ಕಂಥ ನೀವು ಇವತ್ತು ಟ್ರಸ್ಟ್ ನ ಆವರಣದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ಮಾಡಬಾರದು. ಮಾಡ್ತಕ್ಕಂತ ಅಧಿಕಾರವನ್ನ ತಾವು ಕಳ್ಕೊಂಡಿದ್ದೀರಿ, ಯಾವ ಕಾರಣಕ್ಕೂ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದೀವಿ. ಇದರ ಜೊತೆಗೆ ಏನು ವಚನಾನಂದ ಶ್ರೀಗಳವರನ್ನ ಈ ಒಂದು ಸ್ವಲ್ಪ ದಿನಗಳಿಂದ ಅವ್ರನ್ನ ತಿದ್ದಬೇಕು ಅಂತ ಹೋದಂತ ಸಂದರ್ಭದಲ್ಲಿ ತಿದ್ದ ಅಂತ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಇದರ ದಿಕ್ಕನ್ನೇ ಬದಲು ಮಾಡಿ ಲೆಕ್ಕಪತ್ರ ಕೊಡ್ಬೇಕು ಅಂತಕ್ಕಂಥ ಚಳುವಳಿಯನ್ನ ಹುಟ್ಟಾಕಿರ್ತಕ್ಕಂಥ ನಮ್ಮ ಪದಚ್ಯುತಿ ವಚನಾನಂದ ಶ್ರೀಗಳವರ ಆಶಯ ಏನಿತ್ತು, ಅವರ ಆಶಯ ಮೇರೆಗೆ 27ನೇ ತಾರೀಕು 4ನೇ ತಿಂಗಳು 2026 ಸೋಮವಾರ ಬೆಳಗ್ಗೆ 11 ಗಂಟೆಗೆ ಅಲ್ಲಿ ಒಂದು ಉಮಾಪತಿ ಅಣ್ಣವರ ನೇತೃತ್ವದಲ್ಲಿ, ಪ್ರಧಾನ ಧರ್ಮದರ್ಶಿ ಅವರ ನೇತೃತ್ವದಲ್ಲಿ ಲೆಕ್ಕ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಆಯೋಜನೆ ಮಾಡಿದೀವಿ. ಆ ವಿಚಾರವನ್ನ ಈಗ ಪ್ರಧಾನ ಧರ್ಮದರ್ಶಿಗಳಾಗಿರ್ತಕ್ಕಂಥ BC ಉಮಾಪತಿ ಅಣ್ಣವರು ಮಾತನಾಡ್ತಾರೆ.